ಮತ್ತು ಪುಣ್ಯೋನ ವೇಷಭೂಷಣ. ಶೈವ ಸಂಪ್ರದಾಯ ನಂದಿಧ್ವಜಕ್ಕೆ ಶಕ್ತಿಯೂ ಬೇಕು, ಯುಕ್ತಿಯೂ ಬೇಕು. ಈ ಕುರಿತಕ್ಕೆ ದಕ್ಷಗೆ ಸಂಬಂಧಿಸಿದ ಪುರಾಣ ಕಥೆ. ವೀರಭದ್ರನ ಕುರಿತವನ್ನು ನೀವಿಲ್ಲಿ ಕಾಣ್ತಾ ಇದ್ದೀರಿ. ಅತ್ಯಂತ ಶಕ್ತಿ ಭರಿತವಾದಂತಹ ಹೆಜ್ಜೆಗಳೊಂದಿಗೆ ಕುಣಿತಾ ಇದ್ದಾರೆ. ವೀರಭದ್ರನ ವೇಷಧಾರಿಯಾಗಿರುವಂತಹ ಕಲಾವಿದರು. ವೀರಭದ್ರನ ಕುಣಿತದಲ್ಲಿ ಕುಣಿಯುವುದರ ಜೊತೆಗೆ ಕಥೆಯನ್ನು ಹೇಳುತ್ತಾ ಹಲ್ ಹಲರೆ ಹಲ್ ಹಲರೆ ಹಲ್ ಹಲರೆ ನಿದ್ರ ಎನ್ನುವಂತಹ ನುಡಿಯನ್ನ ಕೂಡ ಅವರು ಹೇಳ್ತಾ ಇದ್ದಾರೆ. ಮಧ್ಯೆ ಮಧ್ಯೆ ಹಾಡನ್ನು ಸ್ಮರಣೆಯನ್ನು ಮಾಡ್ತಾ ದಕ್ಷನ ಕಥೆಯನ್ನು ಹೇಳ್ತಾ ತಮ್ಮ ಕಲಾ ಪ್ರಕಾರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ಪ್ರದರ್ಶನ ಮಾಡ್ತಾ ಇದ್ದಾರೆ. ವೀರಭದ್ರನ ಕುಣಿತವನ್ನು ಮಾಡ್ತಾ ಇರುವಂತಹ ಕಲಾವಿದರು. ಇದೀಗ ತೆರೆದ ವಾಹನದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಿಯಾಗಿ ಸಚಿವ ಸಂಸದ ಸದಸ್ಯರು ಆಗಮಿಸಿದ್ದಾರೆ. ಮೊದಲೇ ನಂದಿ ಧ್ವಜಾಪೀಠವನ್ನು ನೆರವೇರಿಸಿಕೊಟ್ಟಿದ್ದು ಅಲ್ಲಿ ಶ್ರೀ ಎಲ್ ಮಹದೇವಪ್ಪ ಉಡಿಗಾಲ, ಶ್ರೀ ಗೌರಿ ಶಂಕರ ನಂದಿ ಧ್ವಜ ಕಲಾ ತಂಡ ಮೈಸೂರು ಜಿಲ್ಲೆ, ಹಾಗೆ ಶ್ರೀ ಎನ್ ಮಲ್ಲೇಶಯ್ಯ, ಶ್ರೀ ಗುರು ಮಲ್ಲೇಶ್ವರ ನಂದಿ ಧ್ವಜ ಸಂಘ ಮೈಸೂರು. ವೀರಭದ್ರನ ಕುರಿತ ಶ್ರೀ ಅಭಿನವ ಶ್ರೀ ವೀರಭದ್ರ ನೃತ್ಯ ತಂಡ ಜಾನಪದ ಹಾಗೂ ಆಕಾಶವಾಣಿ ಕಲಾವಿದರು ಕೆಆರ್ ಮೊಹಲ್ಲಾ ಮೈಸೂರು ಜಿಲ್ಲೆ ಅವರ ಪ್ರದರ್ಶನವನ್ನು ನೀಡಿ ಕಂಡುಹಿಡಿಕೊಳ್ತಾ ಇದ್ದೀರಾ. ವೀರಭದ್ರನ ದಕ್ಷ ಬ್ರಹ್ಮನ ಯಜ್ಞವನ್ನು ಧ್ವಂಸ ಮಾಡಿಕೊಂಡ ವೀರಭದ್ರನ ವಿಜೃಂಭಣೆಯೇ ವೀರಗಾಸೆ. ಹಬ್ಬ ಹರಿದಿನಗಳಲ್ಲಿ, ಜಾತ್ರೆ ಉತ್ಸವಗಳಲ್ಲಿ ದೇವರ ಮೆರವಣಿಗೆ, ಹಬ್ಬ ಹುಣ್ಣಿಮೆ, ವೀರಶೈವರ ಮದುವೆ, ಗೃಹ ಪ್ರವೇಶ, ಶ್ರಾವಣ, ಕಾರ್ತಿಕ ಸೋಮವಾರ ಇನ್ನು ಮುಂತಾದ ಸಂದರ್ಭಗಳಲ್ಲಿ ಲಿಂಗ ವೀರರು ಎಂದು ಕರೆಯುವ ಕಲಾವಿದರು ತಪ್ಪದೆ ಈ ಕಲೆಯನ್ನು ಪ್ರದರ್ಶಿಸುತ್ತಾರೆ. ಕಲಾವಿದರ ವೇಷಭೂಷಣ ವೈಶಿಷ್ಟ್ಯಪೂರ್ಣವಾಗಿರುತ್ತೆ. ನೀವು ಅದನ್ನ ಕಾಣ್ತಾ ಇದ್ದೀರಿ. ತಲೆಗೆ ಬಿಳಿ ಚೌಳಿ, ಕಾವಿ ಲುಂಗಿ, ಕಾಪಿಕಾಲಿ ಪಂಚೆ, ಸಿರಿಗೆ ರುದ್ರಾಕ್ಷಿ, ಹಣೆ ಹುಕ್ಕು ಸಿರಿಗಳಿಗೆ ವಿಭೂತಿ, ಕೊಳ್ಳು ತೋಳು ಮುಂಗೈಗಳಲ್ಲಿ ರುದ್ರಾಕ್ಷಿ ಮಾಲೆ, ನಾಗಾಭರಣ, ಎದೆಗೆ ವೀರಭದ್ರ ಸ್ವಾಮಿ ಹಲಗೆ, ಸೊಂಟಕ್ಕೆ ಚೌಳಿ ಹಾಕಿದ ಹಿತ್ತಾಳೆಯ ನರಸಿಂಹ ಮತ್ತು ದಕ್ಷ ಬ್ರಹ್ಮನ ಶಿಲೆಗಳನ್ನು ಕಟ್ಟಿಕೊಳ್ತಾರೆ. ಬಲಗೈಯಲ್ಲಿ ಕಟ್ಟಿ, ಕಾಲಿಗೆ ಕಡಗ ಮತ್ತು ಕೆಟ್ಟು, ಎಡಗೈಯಲ್ಲಿ ವೀರಭದ್ರನ ಹಲಗೆ ಹಿಡಿಯುತ್ತಾರೆ. ಕೆಲವು ಕಡೆ ತಲೆಗೆ ಕೂದಲು ಮತ್ತು ರೇಖೆಯ ದಾರದ ತಯಾರಿಸಿದ ಸೌಂದರ್ಯ ಕಿರೀಟವನ್ನು ಧರಿಸುತ್ತಾರೆ. ವೀರಭದ್ರನ ಕುರಿತವನ್ನು ಮಾಡ್ತಾ ಇರುವಂತಹ ಕಲಾವಿದರು. ಕರ್ನಾಟಕ ಜಾನಪದ ಕಲೆಗಳಿಂದ ಶ್ರೀಮಂತವಾಗಿರುವಂತಹ ರಾಜ್ಯ. ಈಗಾಗಲೇ ತಿಳಿದಂತೆ 153 ಹೆಚ್ಚು ಜಾನಪದ ಪ್ರಕಾರಗಳು ನಾಟಕದಲ್ಲಿರುವುದು. ಅಂದಿದ್ದ ಹಾಗೆ ಈಗಿಗೂ ಕೂಡ ದಸರಾ ಹಬ್ಬದ ಮೂಲದಲ್ಲಿ ಸಂಪ್ರದಾಯವಿದೆ. ಸಾವಿರಾರು ಬಗೆಯ ಸಂಭ್ರಮಗಳು ಅಡಗಿ ಎಲ್ಲ ವಯೋಮಾನದವರು ರೆಕ್ಕೆ ಬಿಚ್ಚಲು ವೇದಿಕೆಗಳಿವೆ. ಅಂಬಾವಿಲಾಸ ಅರಮನೆಯಲ್ಲಿ